ಇವತ್ತಿನ ಕ್ಲಾಸ್ನಲ್ಲಿ ಈಗ ಘಾತಾಂಕ ನೋಡಾಕತ್ತಿದೀವಿ. ಸೊ ಘಾತಾಂಕ ರೂಪದಲ್ಲಿ ಅದ್ರ ಬದಲು ಘಾತಾಂಕದ ರೂಪದಲ್ಲಿ ಬರೆದಂತಹ ಸಂಖ್ಯೆಗಳೇನ್ ಇರ್ತಾವಲ್ಲ, ಈಗ 3 ಘಾತ 4. ಈಗ ಇದನ್ನೇ ನಾನು ಕೂಡ್ಸಾಕತ್ತೇನಪ್ಪ ಈ ತರ. ಫಾರ್ ಎಕ್ಸಾಂಪಲ್ 3 ಘಾತ ನಾನು ಇನ್ನೊಂದು 3 ಇದಂತ ಕೊಡಿ. ಇದನ್ನ ಏನಾದ್ರೂ ನಾನು ಸಿಂಪ್ಲಿಫೈ ಮಾಡ್ಬೋದೇನು? ಇದನ್ನೇನಾದ್ರೂ ನಾನು ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಮಾಡ್ಬೋದೇನು? ನಿಮಿಷ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತಗಳನ್ನ ಕೂಡ್ಬೇಕು ಅಂತ ಯಾರೋ ಹೇಳಿದ್ರು. 3 ಘಾತ 7 ಅಂತ ಬರ್ದಿರ್ಲಿ. ಯಾರು ಚಾಟ್ ಒಳಗೆ ಬರ್ದಿರಿ? ಮಧ್ಯದಲ್ಲಿ ಗುಣಾಕಾರ ಇದ್ದಾಗ ಮಾತ್ರ ಬರ್ತೈತೆ. ಓಕೆ, ಈಗ ನಾನು ಘಾತಗಳು ಗುಣಿಸ್ಬೇಕ್ರಿ. ಮಾತಾಡ್ಬೇಡ್ರಿ ಈಗ. ಪ್ರಜ್ವಲ್ ಆಮೇಲೆ ಇವರೆಲ್ಲ ಏನ್ ಹೇಳಕತ್ತೀರಿ? ಏನ್ ಹೇಳಕತ್ತೀರಿ? ಇದನ್ನ ಕೆಲವೊಬ್ರು ಏನಂತಾರು ಆಧಾರ ಸಂಖ್ಯೆ ಇದ್ದಾಗ ಘಾತ ಸೂಚಿಗಳನ್ನ ಕೂಡಿಸ್ಬೇಕು ಅಂತ. ಏನ್ ಆಕೈತಿ ನೋಡೋಣ ಈಗ. ಓಕೆ, ಸೊ 3 ಘಾತ 4 ಇದು ಎಷ್ಟ್ ಆಕೈತಿ ಗೊತ್ತೈತಿ? 81 ಐತಿ. ಹೌದ್ರಲ್ಲ? ಇದೆಷ್ಟೈತಿ? 27. ಈಗ ನೀವೇನತ್ತೀರಿ? 3 ಘಾತ 7ಕ್ಕೆ ಸಮ ಆಗುತ್ತೆ. ಇದು ಎಷ್ಟಾಕೈತಿ? 3 ಘಾತ 7 ಅಂದ್ರೆ ಎಷ್ಟಾಕೈತಿ? ಯಾರಾದ್ರೂ ಹೇಳ್ತೀರಿ? 128. ಏಯ್ ಬಾಳ ಆಕೈತಿ. 128 ಸರ್. 3 ಘಾತ 7 ಐತು, 2 ಘಾತ 7 ಅಲ್ಲ ಅದು. 2187 ರೀ ಮಾಡಿರಿ? 2187 ಮಾಡಿದೀನಿ ನೋಡ್ರಿ. ಇದೆಷ್ಟು ಬಂತು? 2187 ರೀ. ಇದೆಷ್ಟು? 108 ರೀ. ಈಗ ಘಾತಾಂಕಗಳೇನ್ರಿ? ಹೌದ್ರಿ. ಈಗ ನೋಡ್ರಿ ಕಲ್ಲಯ್ಯ ಗುಣಿಸ್ಬೇಕ್ರಿ. ಓಕೆ ಇರ್ಲಿ. ಈಗ ನೀವ್ ಯಾರಿಗ್ ಗೊತ್ತೈತಲ್ಲ ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ. ಕಲ್ಲಯ್ಯ, ಪ್ರಜ್ವಲ್ಲ, ಈಗ ನೀವೆಲ್ಲ ಹೇಳಕತ್ತಿದ್ರಲ್ಲ ನೋಡ್ರಿ. ನೀವೇನ್ ಮಾಡ್ಬಿಟ್ರಿ, ಒಂದು ಸಣ್ಣ ಒಂದು ಒಂದು ಸಿಂಪಲ್ ನಿಮಗೆ ಏನ್ ಮಾಡಿದ್ನಿ, ಕನ್ಫ್ಯೂಷನ್ ಮಾಡ್ಬಿಡ್ನಿ. ನೀವೇನ್ ಒಟ್ಟ ಸಡನ್ ಆಗಿ ಬ್ಲೈಂಡ್ಲಿ ಫಾರ್ಮುಲಾ ಏನೋ ಹಾಕ್ಬಿಟ್ರಿ. ಆಧಾರ ಸಂಖ್ಯೆಗಳು ಸೇಮ್ ಅದಾವ, ಘಾತ ಸಂಖ್ಯೆಗಳನ್ನ ಕೂಡಿಸಿಬಿಟ್ರಿ. ನೋಡ್ರಿ ಏನ್ ಬರ್ತೈತಿ? ತಪ್ಪು ಬಂದ್ಬಿಡ್ತು. ಸೊ ಇಲ್ಲಿ ನೋಡ್ರಿ, ಇದ್ರದ್ದು ಆಕ್ಚುಲ್ ಗುಣಾಕಾರ ಅಂತ ತಿಳ್ಕೊಂಡೇವ್. ಹಾ, ಸೊ ಇಲ್ಲಿ ಓಕೆ, ಇಲ್ಲಿ ಈಗ ಏನು ಮಾಡಕ್ ಬರಂಗಿಲ್ಲ. ಇನ್ನೇನ್ ಮಾಡಕ್ ಬರಂಗಿಲ್ಲ. ಇದೆಷ್ಟು ಬರ್ಬೇಕು ಇದಕ್ಕೆ ಆನ್ಸರ್? ಬರಂಗಿಲ್ರಿ, ಗುಣ್ಸಕ್ಕೂ ಬರಂಗಿಲ್ಲ, ಏನು ಮಾಡೋದೇ ಇಲ್ರಿ. ಡೈರೆಕ್ಟ್ ಪ್ಲಸ್ 27 ಈಕ್ವಲ್ ಟು 108 ಅಂತ ಮಾಡ್ಬೋದು. ಇದನ್ನ ಅತ್ಯಂತ ಸಣ್ಣ ರೂಪದಾಗ ಹಿಂಗ್ ತಂದಿಡ್ಬೋದು. ಬಟ್ ಇನ್ ಜನರಲ್ ನಮಗೇನು ಮಾಡಕ್ ಬರಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಏನಾದ್ರೂ ಇರ್ಲಿ ಅನ್ನೋ ಸಲುವಾಗಿ ಏನ್ ಮಾಡ್ತೀನಿ, ಎ ಅಂತ ತಗೋತೀನಿ. ಏನ್ ಬೇಕಾದಿರ್ಲಿ ಅನ್ನೋ ಸಲುವಾಗಿ ನಾನು ಅದು ಒಂದು ಚರಾಕ್ಷರ ಅಂತ ತಗೋತೀನಿ. ಓಕೆ, ಇದು ಇಲ್ಲೂ ಏನ್ ಬೇಕಾದಿರ್ಲಿ ಅನ್ನೋ ಸಲುವಾಗಿ ನಾನು ಇನ್ನೊಂದು ಚರಾಕ್ಷರ ಅಂತ ತಗೋತೀನಿ. ಎ ಘಾತ ಎಂ ಪ್ಲಸ್ ಇದೇ ಆಧಾರ ಸಂಖ್ಯೆ ಎ ಘಾತ ಎನ್ ಇದ್ರೆ ನನಗೆ ಏನು ಮಾಡಕ್ ಬರಂಗಿಲ್ಲ. ಇದೇನ್ ಮಾಡಕ್ ಬರಂಗಿಲ್ಲ. ಎ ಘಾತ ಎಂ ಪ್ಲಸ್ ಎನ್ ಅಂತ ಬರ್ಯಾಕ ಬರಂಗಿಲ್ಲ. ಮತ್ತೆ ಹೇಳಕತ್ತೀರಿ ಮತ್ತೆ ಹೇಳಕತ್ತೀರಿ ಎಂ ಪ್ಲಸ್ ಎನ್ ಅಂತ ಹೇಳಿ. ತಪ್ಪ ಅನ್ನೋದು ಗೊತ್ತಿತ್ತು. ನೀವ್ ಹೇಳ್ಬೇಡ ಸಂಪತ್ ಕುಮಾರ್, ಯಾರು ತಪ್ಪ ಅನ್ನೋದು ಹೇಳ್ಬೇಡ. ನನಗೆ ಯಾರದು ಸರಿ ಅನ್ನತ್ತಿರಲ್ಲ ಅವ್ರು ಬೇಕಾಗ್ಯಾರ. ನನಗೆ ನೀವ್ ಮಾತಾಡ್ಬೇಡ್ರಿ. ನೀವು ಮಾತಾಡೋದು ಗೊತ್ತಾಗೋದಿಲ್ಲ ನನಗೆ. ಎ ಘಾತ ಎಂ ಪ್ಲಸ್ ಎನ್ ಅಂತ ಯಾರಂದ್ರಿ? ಅವ್ರು ಬೇಕಾಗ್ಯಾರ, ಅವ್ರು ಕೇಳ್ಬೇಕಾಗ್ಯಾರ. ಇಷ್ಟೋ ಮಟ್ಟ ಏನ್ ಹೇಳಿಲ್ಲ ಮ್ಯಾಲ ಕತಿ ನಾನು. ಇದು ಎ ಘಾತ ಎಂ ಪ್ಲಸ್ ಎನ್ ಆಗಂಗಿಲ್ಲ. ಇದು ಈಗ ಮ್ಯಾಲ ಏನ್ ಕತಿ ಹೇಳಿದ್ ನೋಡ್ರಿಲ್ಲೋ ಅಲ್ಲಿ. 3 ಘಾತ 4 ಪ್ಲಸ್ 3 ಘಾತ 3 ಮಾಡಿದಾಗ ನಮಗ 3 ಘಾತ 7 ಬರಂಗಿಲ್ಲ. ಓಕೆ, ಸೊ ಇದನ್ನೇನ್ ಮಾಡಕ್ ಬರೋದಿಲ್ಲ ನಮಗ, ಏನು ಮಾಡಕ್ ಬರಂಗಿಲ್ಲ. ಈ ತರ ಬಂತಂದ್ರೆ, ಈ ತರ ಮಾಡಿತಂದ್ರೆ ಬಾಳ ಅಂದ್ರೆ ನಾ ಏನ್ ಮಾಡ್ಬೋದು, ಎ ಘಾತ ಎಂ ಅನ್ನ ನನಗೆ ಬಿಡ್ಸಾಕ್ ಪೂರಾ ಇದನ್ನ ಆನ್ಸರ್ ತೆಗಿಯಕ್ ಬರ್ತಿದ್ರೆ ಇದ್ರ ಆನ್ಸರ್ ತೆಗಿಬೇಕು, ಒಂದೇ ಸಂಖ್ಯೆ ಮಾಡ್ಕೋಬೇಕು. ಇದ್ರದ್ದು ಆನ್ಸರ್ ಮಾಡಿ ಒಂದೇ ಸಂಖ್ಯೆ ಮಾಡ್ಕೋಬೇಕು ಇಲ್ಲಿ. ಆಮೇಲೆ ಏನ್ ಮಾಡ್ಬೇಕು, ನಾವ್ ಎರಡೂನು ಕೂಡಿಸ್ಬೇಕು. ಅದನ್ನ ಬಿಟ್ಟು ನನಗೆ ಇಲ್ಲಿ ಯಾವ್ದೇ ರೀತಿ ಸಿಂಪ್ಲಿಫಿಕೇಶನ್ ಮಾಡಕ, ಯಾವ್ದೇ ರೀತಿ ಸಂಕ್ಷಿಪ್ತ ರೂಪ ತರಲಿಕ್ಕೆ ಸಾಧ್ಯ ಇಲ್ಲ. I cannot simplify it further. A to the power m plus a to the power n ಇದ್ದಾಗ ಅರ್ಥ ಆಯ್ತು ನಾನು ಹೇಳಕ್ತಿದ್ದು? ಒಂದು ಮಾಡ್ಬೋದು, ಕಾಮನ್ ತೆಗಿಬಹುದು. ಫಾರ್ ಎಕ್ಸಾಂಪಲ್ ಕಾಮನ್ ಏನ್ ತೆಗಿಬಹುದು, ನಾನು ಒಂದ್ ಕೆಲಸ ಮಾಡ್ಬೋದು. ಇಲ್ಲಿ ಏನ್ ಮಾಡ್ತೀನಿ, ನಾನು 3 ಘಾತ 3 ಕಾಮನ್ ತೆಗಿತೇನೆ.
ಅವಾಗ ಏನಾಕೈತಿ ನೋಡ್ರಿ ಇನ್ನೊಂದ್ 3 ಉಳಿತೈತಿ 3 ಘಾತ 1 ಪ್ಲಸ್ 1 ಒಂದು ಪ್ಲಸ್ 1 ಉಳಿತು ಪ್ಲಸ್ 1 ಹಾ ಹಾ ಅಂದ್ರೆ ಏನಾತಿದ್ದು ಇದು 3 ಘಾತ 3 27 ಇಂಟು 4 ಅಂದ್ರೆ 27 ಇಂಟು 4 ಅಂದ್ರೆ 108 ಇದನ್ನ ಮಾಡ್ಬೋದು ಹಿಂಗ ಮಾಡ್ಬೋದು ಸೊ ಅಂದ್ರೆ ಏನು ಎ ಘಾತ ಎಂ ಪ್ಲಸ್ ಎ ಘಾತ ಎನ್ ಇತ್ತಂದ್ರೆ ಇದ್ರೊಳಗ ನಾ ಏನ್ ಮಾಡ್ಬೋದು ಇದ್ರಾಗ ಯಾವ್ದು ಸಾಣದೈತ್ಲ ಎಂ ಮತ್ತೆ ಎನ್ ಒಳಗೆ ಎನ್ ಸಾಣದಿತ್ತಂದ್ರ ಏನ್ ಮಾಡ್ಬೋದು ಎಂ ಸಾಣದೈತಿ ಅಂತ ತಿಳ್ಕೊರಿ ಎಂ ಸಾಣದೈತಿ ಎನ್ ದೊಡ್ಡದಿದ್ರೆ ಎ ಘಾತ ಎಂ ನಾನು ಹೊರಗೆ ತಕೋತೀನಿ ಇಲ್ಲೇನ್ ಉಳಿತೈತಿ 1 ಉಳಿತೈತಿ ಪ್ಲಸ್ ಇಲ್ಲಿ ಎಷ್ಟು ಉಳಿತೈತಿ ಎ ಘಾತ ಎಷ್ಟು ಉಳಿತೈತಿ ಯಾರು ಹೇಳ್ತೀರಿ ಎನ್ ಮೈನಸ್ ಎನ್ ಮೈನಸ್ n minus m ಎನ್ ಮೈನಸ್ ಎನ್ ಓಕೆ ಸೊ ಹಿಂಗ ಮಾಡ್ಬೋದು ಓಕೆ ಸೊ ಎನಿವೆ ಇದನ್ನ ಈಗ ಸದ್ಯ ನೀವು ಈ ಪಾರ್ಟ್ ತಿಳ್ಕೊಲಿಲ್ಲ ಅಂದ್ರೆ ಚಿಂತೆ ಇಲ್ಲ ಈಗೇನು ಈಗ ಎರಡನೇದು ಹೇಳಿದ್ನಿಲ್ಲ ಇದು ಯಾರು ತಿಳ್ಕೊಂಡ್ರಿ ಗ್ರೇಟ್ ಬಟ್ ಯಾರು ತಿಳ್ಕೊಂಡಿಲ್ಲ ಇಟ್ಸ್ ಓಕೆ ಓಕೆ ಸ್ವಲ್ಪ ಮಂದಿಗೆ ತಿಳಿತಿದ್ದು ನಾ ಏನ್ ಮಾಡಿದ್ದೆ ಈಗ yes sir ಓಕೆ ಈಗ ನಿಮ್ಗೆ ಸಾವಕಾಶ ತಿಳಿತೈತೆ ಓಕೆ ಸಾವಕಾಶ ಇನ್ನೊಂದು ಸ್ವಲ್ಪ ಆಮೇಲೆ ನಾನು ಇನ್ನ ಹೇಳ್ಬೇಕು ಗುಣಾಕಾರದ ಹೇಳಿದ್ಮೇಲೆ ಓಕೆ ಈಗ ಗುಣಿಸೋದಿದ್ದಾಗ ನೋಡ್ರಿ ಸ್ವಲ್ಪ ಈಸಿ ಆಕೈತೆ ನೋಡಿ ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ ಈಗ ನಾನು ಇದನ್ನ ತಗೊಂಡೆ 3 ಘಾತ 3 ಮತ್ತು 3 ಘಾತ 4 ಇತ್ಲ ಈಗ ಗುಣಾಕಾರ ಮಾಡ್ತೇನೆ ನೋಡಿ ಓಕೆ ಈಗ ಏನ್ ಮಾಡ್ತೇನೆ ನಾನು ಗುಣಾಕಾರ ಮಾಡ್ತೇನೆ ಈಗ ಸೊ ಗುಣಾಕಾರ ಮಾಡಿದಾಗ ನೀವೇನಂತೀರಿ 3 ಘಾತ ಇದು ವೆರಿಫೈ ಮಾಡೋಣ ಈಗ ವೆರಿಫೈ ಮಾಡೋಣ ಇದು 27 ಇದೆಷ್ಟಿತ್ತು 81 ಇದಾಗ ನೀವು ಮಾಡಿದ್ರಿ ಎಷ್ಟು ಬಂದಿತ್ತು 2000 ಎಷ್ಟು ಬಂದಿತ್ತು 2148 ಎಷ್ಟು 87 ಬಂದಿತ್ತು ಓಕೆ ಈಗ ಇವೆರಡನ್ನು ಗುಣಿಸ್ರಿ ನೋಡಿ ಇವೆರಡನ್ನು ಗುಣಿಸ್ರಿ ಅಷ್ಟ ಬರ್ತೈತಿಲ್ಲ ನೋಡ್ರಿ ಅಲ್ಲೋ ನೋಡಿಲ್ಲ ಬಿಡಿಕಾಳದಾಗ 7 ಒಂದೇ 7 ಯಾವತ್ತು ಬಿಡಿಕಾಳ ಇದ್ರದ್ದು ಗುಣಲಬ್ಧ 7 ಬರ್ಲೇಬೇಕು 0 ಹೆಂಗ್ ಬರ್ತೈತಿ ಬಿಡಿಕಾಳದ 7 ಬರಾಕಬೇಕು ಇಷ್ಟ ಮಾಡಲ್ಲ ನೋಡು 81 27 ಮತ್ತ 27 ಒಂದೇ 27 2 ಕೈಲ ಅಥವಾ 7 ಒಂದೇ 7 ಮಾಡ್ರಿ ಹಿಂಗ್ ಮಾಡಿ ಪೂರಾ ಬಿಡಿಸಿ ಮಾಡ್ರಿ 7 ಒಂದೇ 7 8 7 56 ಆಮೇಲೆ ಕರೆಕ್ಟ್ ಬಂದೈತಿ ಸರ್ ಆನ್ಸರ್ 2187 ಬರ್ತೈತ್ರಿ 2187 ಬರ್ತೈತಿ ಓಕೆ ಈಗ ಕಾನ್ಸಂಟ್ರೇಟ್ ಮಾಡ್ರಿ ಈಗ ಇದ್ರ ಕ್ಲಾಸ್ ಜಲ್ದಿ ಮುಂದೆ ಹೋಗಂಗಿಲ್ಲ ನೀವು ಸಿಂಪಲ್ ಆನ್ಸರ್ಸ್ ಅನ್ನ ಹೇಳಕ್ ಹೋಗ್ಬೇಡ್ರಿ ಜಸ್ಟ್ ನಿಮ್ಗೆ ಗೊತ್ತದವ ಈಗ ಮುಂದಿನ ಹೋಗೋಣ ಈಗ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ಸ್ ಹೋಗೋಣ ಈಗ ಇದು ನೋಡ್ರಿ ಯಾಕೆ ಬಂತು ಅದನ್ನ ನೋಡೋಣ ಫಸ್ಟ್ ಗೆ ಸೊ ಈಗ a ಟು ದ ಪವರ್ ನಾವ್ ಏನ್ ರೂಲ್ ಹೇಳತ್ತಂದ್ರೆ ಇದು a ಟು ದ ಪವರ್ m ಗುಣಾಕಾರ a ಟು ದ ಪವರ್ n ಇತ್ತಂದ್ರ ಈ ಘಾತ ಸೂಚಿಗಳು ಕೂಡಾಕತ್ತಾವ ಅಂತ ನೀವ್ ಹೇಳಕತ್ತೀರಿ ನಾನು ಹಿಂಗ ಆಗ್ತದೆ ಅಂತ ಹೇಳಕತ್ತೀರಿ ಈ ಘಾತ ಹಿಂಗ ಆಕೈತಿ ಅಂತ ಹೇಳಕತ್ತೀರಿ ಓಕೆ ಯಾಕೆ ಹಿಂಗ ಆಕೈತಿ ಯಾಕೆ ಆಕೈತಿ ಬಹಳ ಸಿಂಪಲ್ ಐತಿ ಯಾಕೆ ಸಿಂಪಲ್ ಐತಿ ನೋಡ್ರಿ ತೋರಿಸ್ತೇನೆ ನಿಮಗೆ ಇದು ಗುಣಾಕಾರ ಬರ್ಕೋತೀನಿ a ಘಾತ ಎಂಬುದು ಮೀನಿಂಗ್ ಏನಿದೆ a ಇಂಟು a ಇಂಟು ಹಿಂಗ ಎಷ್ಟು ಸಲ ಇದು ಯಾವ ಸಂಖ್ಯೆ ಎಷ್ಟೈತಿ ಎಂ ಸಲ ಹಿಂಗೆ ಓಕೆ ಆಮೇಲೆ ಇದು a ಟು ದ ಪವರ್ n ಐತ್ಲ ಅದನ್ನು ಬರ್ಕೋತೀನಿ a ಇಂಟು a n times ಈಗ ಇವೆರಡು ತರ ನೋಡಕ್ಕೆ ಏನ್ ಕ್ರಿಯೆ ಮಾಡಕತ್ತೀನಿ ನಾನು multiply ಈಗ ಇದನ್ನ ಟೋಟಲ್ ನೋಡ್ರಿ ಈ ಟೋಟಲ್ ನೋಡ್ರಿ ಏನಾಗಿತ್ತು a ಇಂಟು ಹಿಂಗ ಎಷ್ಟ್ ಸಲ ಆಗೈತಿ m ಸಲ m times plus n times ಹೌದಲ್ಲ ಈಗ 3 ಟು ದ ಪವರ್ 3 ಇಂಟು 3 ಟು ದ ಪವರ್ 4 ಮಾಡಿದಾಗ ಇದೇನಾಗಿರ್ತದೆ ನೋಡ್ರಿ ಮೊದಲ ನಾನು 3 ಟು ದ ಪವರ್ 3 ಬರ್ಕೋತೇನೆ 3 ಇಂಟು 3 ಆಮೇಲೆ 3 ಟು ದ ಪವರ್ 4 ಬರ್ಕೋತೇನೆ 3 ಇಂಟು 3 ಆಮೇಲೆ ಇಲ್ಲಿ ನಡಕಿನ ಗುಣಾಕಾರ ಇಲ್ಲಿ ಬರ್ಕೋತೇನೆ
ಸೊ ಒಟ್ಟಾರೆ ಎಷ್ಟಾತ್ ನೋಡಿದ್ರು 1 2 3 4 5 6 7 ಸೊ ಆಬ್ವಿಯಸ್ಲಿ ಇದು ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಯಾಕಿದು ಈ ರೂಲ ಕರೆಕ್ಟ್ ಐತೆ. ಸೊ ರೂಲ್ ಯಾವ್ದ್ರದ್ದು ಗೊತ್ತಾಯ್ತು ನಮ್ಗೀಗ, ಯಾವ ರೂಲ್ ಗೊತ್ತಾಯ್ತು ನಮ್ಗೆ ಯಾಕಂತ Yes, sir. A ಘಾತ A raised to M into A raised to N is equal to A raised to M plus N. ಇದಾಗ್ಬೇಕಾಗ್ತದೆ ಇದೇಗಿನ ನಾವು ನೋಡ್ಬೇಕಾದ್ರ ಮೇನ್ ಇಂಪಾರ್ಟೆಂಟ್ ಏನಿರ್ಬೇಕಾಗಿತ್ತು, ಈ ಆಧಾರ ಸಂಖ್ಯೆ ಸೇಮ್ ಇರಬೇಕು, ನಡಕ್ ಏನಿರ್ಬೇಕು ಮಲ್ಟಿಪ್ಲಿಕೇಶನ್ ಇರಬೇಕು. ಕರೆಕ್ಟ್? ಈಗ ಇದು ಯಾಕೆ ಒಂದು ರೂಲ್ ಎಲ್ಲ ಓಕೆ. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ. ಈಗ ಒಂದು ಉದಾಹರಣೆ ತಗೊಂಡ್ ನೋಡಿ. ಓಕೆ, ಇದು ನೋಡಿ 3 ಘಾತ 3 ಅಥವಾ ಬೇರೆ ಸಂಖ್ಯೆ ತಗೊಂಡ್ರಿ. 5 ಘಾತ 3 ಗುಣಾಕಾರ 5 ಘಾತ 2. ಕರೆಕ್ಟ್? ಇದ್ರ ಉತ್ತರ ಎಷ್ಟು ಬರ್ಬೇಕು ನೋಡ್ರಿ. ಹಂಗ ನೋಡೋಣ. ಈಗ 150 ಇದು ಎಷ್ಟು ಬರ್ತೈತಿ? ಎಷ್ಟು ಬರ್ತೈತಿ ಇದು? 625 6 ಇಲ್ಲೋ 625 ಎಲ್ಲ ಬಾಳ ಬರ್ತೈತಿ. 3125 ರೀ. 3125 ಓಕೆ. 3125. ಓಕೆ, ಈಗ ಸ್ವಲ್ಪ ಕೇಳ್ರಿ. ಈಗ ಯಾರೋ ಅವರು ಕೇಳಾಕತ್ತಾರಲ್ಲೇ ಯಾಕಂತ ಗೊತ್ತಾಗಿಲ್ಲ ಅಂತ ನಿಯಮ. ನಾ ಇದನ್ನ ಡೈರೆಕ್ಟ್ ಆಗಿ ಹೆಂಗ್ ಮಾಡ್ತೇನೆ ನೋಡ್ರಿ. ಇದ್ರ ಬದ್ಲಿ ನಾನು ಇದನ್ನ ಏನ್ ಹೇಳಾಕತ್ತೀನಿ, ನಿಯಮದ ಪ್ರಕಾರ ಏನ್ ಹೇಳಾಕತ್ತೈತಿ ಇದು 5 ಘಾತ 3 5 ಘಾತ 2. ಇಲ್ಲಿ ಆಧಾರ ಸಂಖ್ಯೆ ಸೇಮ್ ಐತಿ, ಗುಣಾಕಾರ ಚಿಹ್ನೆ ಐತಿ. ಅದನ್ನ ನಾ ಏನ್ ಹೇಳಾಕತ್ತೀನಿ, ಇದನ್ನ ಡೈರೆಕ್ಟ್ ಆಗಿ ನೀವ್ ಏನ್ ಮಾಡ್ಬೋದು, ಘಾತ ಸೂಚಿಗಳನ್ನ ಈ ತರ ಕೂಡಿಸ್ಬೋದು. 3 ಅಂದ್ರೆ 5 ಘಾತ 5 ಆಗ್ತೈತಿ ಅಂತ. 5 ಘಾತ ನೀವು 5 ಮಾಡಿ ನೋಡಿದ್ರಂದ್ರೆ ಇಷ್ಟ ಬರ್ತೈತಿ, 3125 ಬರ್ತೈತಿ. ಹಿಂಗ್ ಯಾಕೆ ಇದು ಸೇಮ್ ಆಕೈತಿ, ಎಲ್ಲಾ ಸಂಖ್ಯೆಗಳಿಗೂ ಸೇಮ್ ಆಗ್ತೈತೆ ಅಂತ ನೋಡಾಕ ನಾವೊಂದು ಕಾರಣ ಹೇಳಿದ್ವಿ. ಏನ್ ಎಲ್ಲಾ ಸಂಖ್ಯೆಗಳಿಗೆ ಯಾಕೆ ಆಕೈತೆ ಅಂದ್ರೆ ಇಲ್ಲಿ ನೋಡ್ರಿ, 5 ಘಾತ 3 ಗುಣಾಕಾರ 5 ಘಾತ 2. ಈಗ ಇದನ್ನ ಎಕ್ಸ್ಪಾಂಡ್ ಮಾಡಿ ಬರಿತೇನೆ. 5 ಘಾತ 3 ಅಂದ್ರೆ ಏನು, ಇದ್ರ ಡೆಫಿನಿಷನ್ ಪ್ರಕಾರ ಏನಿದು, ಇದರ ವ್ಯಾಖ್ಯಾನದ ಪ್ರಕಾರ 5 into 5 into 5. ನೋಡ್ರಿ, ಯಾರಿಗ್ ಗೊತ್ತಿಲ್ಲ ಅವ್ರು ಹೇಳಕ್ ಹೋಗ್ಬೇಡಿ, ಜಸ್ಟ್ ಹಂಗ ನಿಮ್ ಮನಸ್ಸೇ ಮಾಡ್ಬೋದು. ಅಲ್ಲಿ ಯಾರು ಕೇಳಾಕತ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕು. ಈಗ 5 ಘಾತ 2 ಅಂದ್ರೆ ಇದೇನಾತ್ ನೋಡು, 5 ಗುಣಾಕಾರ 5. ಈಗ ಇವೆರಡರ ನಡಕ್ ನಾ ಯಾವ ಕ್ರಿಯೆ ಮಾಡಾಕತ್ತೀನಿ, ಗುಣಾಕಾರ ಮಾಡಾಕತ್ತೀನಿ. ಸೊ ಈಗ ಇದನ್ನ ಒಟ್ಟಾರೆ ಇದನ್ನ ನೋಡಿದ್ರೆ ಗುಣಲಬ್ಧ ಹೆಂಗೈತಿ, 1 2 3 4 5 ಸಲ ಆಗೈತಿ. ಹಿಂಗಂದ್ರೆ ಏನು, 5 into 5 into 5 into 5 into 5 ಸಲ ಮಾಡೋದಂದ್ರೆ 5 ಘಾತ 5. ಸೊ ಅದಕ್ಕಾಗಿ 5 ಘಾತ 3 ಗುಣಾಕಾರ 5 ಘಾತ 2 ಈಕ್ವಲ್ ಟು 5 ಘಾತ 5. ಅದೇ ರೀತಿ 10 ಘಾತ 4 ಗುಣಾಕಾರ 10 ಘಾತ 6 ಇತ್ತಂದ್ರೆ 10 ಘಾತ 10 ಆಗ್ತದೆ. ಕ್ಲಿಯರ್ ಆಯ್ತು? ಈಗ ಯಾಕೆ ಆಗತ್ತೈತಿ ಅಂತಿದು ಯಾರು ಕೇಳಿದ್ರಲ್ಲ ಪ್ರಶ್ನೆ ಅವ್ರಿಗೆ ಕೇಳ. ಓಕೆ, ಸೊ ಇದನ್ನ ಜನರಲ್ ಆಗಿ ಹೆಂಗ್ ಬರಿತೀನಿ, ಜನರಲ್ ಆಗಿ ಇದನ್ನ ರೂಲ್ ಹೆಂಗ್ ಬರಿತೀನಿ ನೋಡ್ರಿ. a ಘಾತ m into a ಘಾತ n is equal to a ಘಾತ m plus n ಅಂದ್ರೆ ಇನ್ ಹೇಳ್ತೀನಿ, ಜಸ್ಟ್ ಕೇಳ್ಕೊರಿ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಮತ್ತು ಅವುಗಳ ನಡುವೆ ಗುಣಾಕಾರ ಕ್ರಿಯೆ ಇದ್ದಾಗ ಏನ್ ಮಾಡ್ತೀವಿ ನಾವು, ಅದ್ರ ಉತ್ತರ ಹೆಂಗ್ ಬರಿತೀವಿ, ಆಧಾರ ಸಂಖ್ಯೆ ಸೇಮ್ ಇಟ್ಕೋತೀವಿ, ಘಾತ ಸೂಚಿಗಳನ್ನ ಕೇವಲ ಕೂಡಿಸ್ತೇವೆ. ಸೊ ಇಲ್ಲಿ ನಿಮ್ಗೆ ಒಂದೊಂದ್ಸಲ ಕನ್ಫ್ಯೂಷನ್ ಆಕತಿ ಹುಡುಗರು, ಏನ್ರಿ ಇಲ್ಲಿ ಗುಣಾಕಾರ ಐತಿ ಬಟ್ ಇಲ್ಲಿ ನೋಡಿದ್ರೆ ಕೂಡ್ಸಾಕತ್ತೀರಿ ಅಂತ. ಬಟ್ ಇವು ಘಾತ ಸೂಚಿಗಳು, ನಾವು ಘಾತ ಸೂಚಿಗಳು ಕೂಡ್ತಾವ. ಯಾಕೆ ಕೂಡ್ತಾವ ಅನ್ನೋದು ನೋಡಿದ್ವಿ. ಯಾಕಂದ್ರೆ ಇದು ಮೊದಲು ನೀವು m ಸಲ ಗುಣಿಸಿದಿರಿ, ಇದನ್ನು n ಸಲ ಗುಣಿಸಿದಿರಿ. ಅವ್ನ ನಡು ಗುಣಾಕಾರ ಹಾಕಿದ್ರೆ ಒಟ್ಟಾರೆ ಎಷ್ಟು ಸಲ ಗುಣಿಸ್ತಂಗ ಅದು m plus n ಸಲ ಗುಣಿಸ್ತೇವೆ. ಈಗ ಭಾಗಾಕಾರಿದಾಗ ಏನಾಕೈತಿ ನೋಡಿ. ಈಗ ಸೊ a ಘಾತ m divided by a ಘಾತ n is equal to a ಘಾತ m ಯಾವಾಗ ಬೇಕಾದಾಗ ಹಂಗೇನಿಲ್ಲ ಯಾವಾಗ ಬೇಕಾದಾಗ ನಡೀತೈತಿ, ಚಿಂತೆ ಮಾಡಕ್ ಹೋಗ್ಬೇಡಿ. m ಗ್ರೇಟರ್ ದನ್ n ಇರ್ಬೇಕಂತಿಲ್ಲ ಈ ನಿಯಮಕ್ಕೆ. ಓಕೆ, ನೋಡೋಣ ನಾವ್ ಯಾಕೆ ಆಗ್ತೈತಿ. ಫಸ್ಟ್ ಕ್ವಶನ್, ಇದು ಯಾಕೆ ಹಿಂಗ ಆಗ್ತೈತಿ, ಇದನ್ನು ಸರಿ ನಾವು ಉದಾಹರಣೆ ಮೂಲಕ ನೋಡಿ. ಉದಾಹರಣೆ ಮೂಲಕ ನೋಡಿ ಏನು. ಈಗ 2 ಘಾತ 6 ತಗೋತೀನಿ ಡಿವೈಡೆಡ್ ಬೈ 2 ಘಾತ 3 ತಗೋತೀನಿ. ಓಕೆ, ಸೊ ಈಗ ನೋಡ್ರಿ 2 ಘಾತ 6 ಅಂದ್ರೆ ಏನು, 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 2 1 2 3 4 5 6 ಡಿವೈಡೆಡ್ ಬೈ
2 ಘಾತ 3 ಅಂದ್ರೆ ನೋಡ್ರಿ ಈಗ ಲಕ್ಷ ಕೊಟ್ಟಿರುತ್ತೆ ಯಾಕೆ ಆಗತ್ತೆ ಅದ್ರ ಬಗ್ಗೆ ನಿಮ್ ತಲೆ ಓಡ್ತಿರ್ಬೇಕು ಈಗ ಗೊತ್ತಾಗ್ತಿರ್ಬೇಕು ಈಗ 2 ಘಾತ 2 ಕಡ್ತ್ರ ಹೊಡಿದ್ರಿ ಇಲ್ಲಿ ಹಾ. 3 ಉತ್ತರ ಟ್ರಾನ್ಸ್ಲೇಷನ್ ಹಾಕಿದ್ರಿ ಈ 3 ಸರ್ ಕರ್ತಾ ಹೊಡಿ 3 ಉದ್ರಿ 3 ಉಳಿತಾವ್ರಿ ಉಳಿತಾವೆಷ್ಟು 2 ಘಾತ ಮೂರು 3 2 ಘಾತ ಓಕೆ ಈಗ ಹಂಗ ನೋಡ್ರಿ a ಘಾತ m ಡಿವೈಡೆಡ್ ಬೈ a ಘಾತ n ಓಕೆ ಇಲ್ಲಿ ಏನಾಗಿರ್ತೈತಿ a ಇಂಟು a ಇಂಟು a ಇಂಟು ಹಿಂಗ m ಟೈಮ್ ಆಮೇಲೆ ಡಿವೈಡ್ ಬೈ a ಇಂಟು a ಇಂಟು a ಇಂಟು ಓಕೆ ಸೊ ಈಗ ಈ ಕಡ್ತಾ ಹೊಡಿತಾವಲ್ಲ ಎಗಳು ಕಡ್ತಾ ಹೊಡಿತಾವ ಫೈನಲಿ ಎಷ್ಟು ಎಗಳು ಉಳಿತಾವ ಎಂ ಟೈಮ್ಸ್ ಎಲ್ಲ ಎಂ ಎಲ್ಲ ಉಳಿತಾವು m minus n times. ಸೊ ಬಿಕಾಸ್ ಆಫ್ ಅದಕ್ಕಾಗಿ ಸರ್ ಎಲ್ಲ ಬಾಯ್ ಆಗತ್ತ a ಘಾತ m ಸಾರಿ ಅದಕ್ಕಾಗಿ a ಘಾತ m ಡಿವೈಡೆಡ್ ಬೈ a ಘಾತ n is equal to a ಘಾತ m minus ಓಕೆ a ಘಾತ m ಗುಣಾಕಾರ ಸಾರಿ ಪವರ್ ಮತ್ತಿದನ್ನ ಪವರ್ ಇದಕ್ಕೆ ನಾವು ಓದ್ಬೇಕಾದ್ರೆ ಹೆಂಗ್ ಓದ್ತೇವೆ ಇದನ್ನ a to the power ಇದಕ್ಕೆ ಹೆಂಗ್ ಓದ್ತೇವೆ ನಾವು a ಘಾತ m ಗ ಓದ್ಬೇಕಾದ್ರೆ ಇಂಗ್ಲಿಷ್ ಒಳಗೆ a to the power m ನೀವು ಹೇಳಕ್ ಹೋಗ್ಬೇಡ್ರಿ a to the power m to the power n ಇದು ನಿಮ್ಗೆ ಗೊತ್ತೈತಿ ರೂಲ್ ನಿಮ್ಗೆ ಗೊತ್ತೈತಿ ನಿಮ್ಗೆಲ್ಲ ಕಲಿಸ್ತಾರೆ ಇದನ್ನ a to the power m into n ಆಗ್ತೈತಿ this becomes a to the power mn why this happens adu nodni ಈಗ let us see why this happens with an example first. Okay, so let us take 2 to the power 3 and to the whole power to the power 4. So let us make it like this. So what is the meaning of this? Into bracket first I will expand this. So 2 into 2 into 2, this is 2 to the power 3. Now this is 2 to the power 4. So what is the meaning of this? This means 2 into 2 into 2 again into 2 into 2 into 2 again into 2 into 2 into 2 again into 2 into 2 into 2 because to the power 4 is there. So I took it 1, 2, 3, 4 times. So if I look at the whole thing, it's 3 into 4, total of 12 times 2 has repeated. All of them are into. So what we get is 2 to the power 12. So how will I get this? This is basically the product of these two things, multiplication of these two things. So that is why 2 to the power 3 whole to the power 4. How do we read this? 2 to the power 3 whole to the power 4. Whole ಅಂದ್ರೆ ಎಲ್ಲಕ್ಕೂ ಘಾತ 4. 2 ಘಾತ 3 ಎಲ್ಲಕ್ಕೂ ಘಾತ 4. 2 to the power 3 to another way of calling this 2 raised to 3. It's also called 2 raised to 3. 2 to the power 3 ಅಥವಾ 2 raised to 3. Sometimes they call it as 2 raised to, RAISED is there, raised to, 2 raised to 3, raised to 4 again. So 2 to the power 3 to the power 4, 2 to the power 3 to the power 4 is nothing else but 2 to the power 3 into 4 is equal to 2 to the power 12. So you can see that the general rule is this. First, this is the general rule. A to the power m whole to the power n is equal to a to the power mn meaning m into n. Okay, so you can see there is this amazing thing that is happening here. Yenagakatite andra a to the power m whole to the power n is becoming a to the power m into n. If it was power, it is becoming into, and if it is into, one level down it is coming, a to the power m plus n it is coming. And if it is a to the power m plus a to the power n, you really cannot simplify it, cannot
cannot simplify in this way. ಇದೇನು ಆಗುದಿಲ್ಲ. We cannot do it like this. Of course, common ಎಲ್ಲ ತಗೋಬಹುದು. We cannot simplify it like this. ಸಿಂಪ್ಲಿಫೈ ಮಾಡಬಹುದು ಹಂಗ cannot simplify ಅನ್ನೋದಕ್ಕಿಂತ ಇದಕ್ಕೇನಿಲ್ಲ ಈ ತರದ ಫಾರ್ಮುಲಾ ಇಲ್ಲ. We don't have such a formula. But for us, look at this. ಒಂದು ಎಕ್ಸ್ಟ್ರಾ a to the power m into a to the power n ಇದ್ದಾಗ a to the power m plus n ಆಗುತ್ತೆ. a to the power m to the power n ಇದ್ದಾಗ ಗುಣಾಕಾರ ಬರುತ್ತೆ. ಸೊ ಎಕ್ಸ್ಪೋನೆನ್ಷಿಯಲ್ ಇದ್ದಾಗ ಗುಣಾಕಾರ ಇದ್ದಾಗ ಪ್ಲಸ್ ಬರುತ್ತೆ. ಒಂದು ಲೆವೆಲ್ ಕೆಳಗಾಗುತ್ತೆ. ಓಕೆ, ಇನ್ನು ಓಕೆ, ಐ ಅಸ್ಯೂಮ್ ದಟ್ ನೋಬಡಿ ಹ್ಯಾಸ್ ಎನಿ ಡೌಟ್ ಇದರಲ್ಲಿ ಕೇಳಬಹುದಾಗಿತ್ತು ಇಷ್ಟು. ಓಕೆ, ಸೊ we will see one more important property here of powers. ಏನಪ್ಪಾ? So if I, what is the meaning of this? So we say that what is the meaning of, let's say, 2 to the power 3? We know that this is 2 to the power 2 into 2 into 2. Okay, so we know this. But the question is, what is the ಈಗ 2 to the power minus 3 ಇದರ ಮೀನಿಂಗ್ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ 1 upon 2 to the power 3. 1 upon 2 to the power 3. ಇದು ಯಾಕೆ ಹಿಂಗ ಮೀನಿಂಗ್ ಕೊಟ್ಟಿದ್ರು? ಆಟೋಮೆಟಿಕಲಿ ಇದು ಹಿಂಗ್ಯಾಕ್ ಮೀನಿಂಗ್ ಕೊಟ್ಟಿರ್ತಿರೋದು? 2 to the power 3 ಇದು 1 upon 2 to the power 3 ಯಾಕೆ ಕೊಟ್ರು? ಇದಕ್ಕ ಒಂದು ನೀವು ನೋಡ್ಬೋದು. ನೀವು ಇನ್ನೊಂದ್ ಸ್ವಲ್ಪ ಎಲ್ಲ ಘಾತಾಂಕದ ನಿಯಮಗಳು ಕನ್ಸಿಸ್ಟೆಂಟ್ ಬರ್ಬೇಕಂದ್ರೆ, ಎಲ್ಲಾ ಕಡೆ ಅದು ಬರೋಬ್ಬರಿ ಆಗ್ಬೇಕಂದ್ರೆ ಆಟೋಮೆಟಿಕಲಿ ಈ ತರ ಮೀನಿಂಗ್ ಬರ್ತದೆ. ಏನಿದು 2 to the power minus 1 ಅಂದ್ರೆ ಏನು? 1 upon 2 to the power 1 ಅಂದ್ರೆ ಏನು? 1 upon 2 ಇದು. ಸೊ ಇದಷ್ಟು ಅರ್ಧ, ಇದು ಅರ್ಧಕ್ಕೆ ಹಿಂಗ್ ಬರುತ್ತೆ. ಸೊ 2 to the power minus 2 ಅಂದ್ರೆ ಏನು? 1 upon 2 to the power 2 ಅಂದ್ರೆ 1 upon 4 ದೀರ್ಘ. ಸೊ 2 to the power minus 3 ಅಂದ್ರೆ ಏನು? 1 upon 2 to the power 3 is equal to 1 upon 8. ಸೊ 2 to the power minus 10 ಅಂತಿದ್ರೆ is equal to 1 upon 2 to the power 10 is equal to 1 upon 1024. So you can see ಹೆಂಗ್ ನಂಬರ್ ಎಷ್ಟು ಸಣ್ಣದಾಗತ್ತೆ ನೋಡ್ರಿ. ಅರ್ಧ, ಗಿರ್ದಾದಾಗಿಂದ ಅರ್ಧ. ಇದು 1024 ಭಾಗ ಮಾಡಿ ಒಂದು ಹೋಲ್ ತಗೊಂಡಷ್ಟು. So you can see that this number is very small, very small this is. So as ಈ 2 to the power minus 20 ಆದ್ರೆ ನೋಡ್ರಿ, ಇದು 1 upon 1 ಎಷ್ಟು ಭಾಗ? 2 ಘಾತ 20 ಭಾಗ. 2 ಘಾತ 20 ಭಾಗಗಳನ್ನ ಮಾಡಿ ಒಂದರಾಗಿಂದ ಒಂದು ಪೀಸ್ ತಗೊಳ್ಳೋದು. ಸೊ ಇಟ್ಸ್ ಎ ವೆರಿ ಸ್ಮಾಲ್ ಕ್ವಾಂಟಿಟಿ. ಹಿಂಗಾದಾಗ ಏನಾಗ್ಬಿಡ್ತೈತಿ? ಇದು ಫ್ರಾಕ್ಷನ್ ಆಗಿ ಒಂದಕ್ಕಿಂತ ಚಿಕ್ಕ ಕ್ವಾಂಟಿಟಿ ಒಳಗೆ ಹೋಗಕ್ಕೆ ಚಲೋ ಆಗ್ತೈತಿ. ಒಂದಕ್ಕಿಂತ ಚಿಕ್ಕದ ಕ್ವಾಲಿಟಿ ಆಗ್ತೈತಿ. ಓಕೆ, ಈಗ ನೋಡ್ರಿ, ಈಗ ನಮ್ಮ ಘಾತಾಂಕ ನಿಯಮ ಏನಿತ್ತು? a ಘಾತ m ಡಿವೈಡೆಡ್ ಬೈ a ಘಾತ n is equal to a ಘಾತ m minus n. Okay, a to the power m minus n ಇತ್ತು. Now the question is, let's say, what is a to the power m divided by a to the power m. A to the power m divided by a to the power m. ನೆನಪಿರ್ಲಿ, a to the power m divided by a to the power m. If this is not, ಇದು 2 ಛೇದ 0 ಇರ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು? ಕಡ್ತಾ ಹೊಡಿಬಹುದು. ಇದೆಷ್ಟು ಬರ್ಬೇಕು? ಆನ್ಸರ್ ನಮ್ಗೆ 1 ಬರ್ಬೇಕು. ಬಟ್ ರಿಮೆಂಬರ್ ದಟ್ ಆಸ್ ಪರ್ ದ ಘಾತಾಂಕದ ನಿಯಮದ ಇದೇನಾಗ್ಬೇಕು? a to the power m minus m ಆಗ್ಬೇಕು. ಅಂದ್ರೆ ಏನಾಗ್ಬೇಕು? a to the power 0 ಆಗ್ಬೇಕು. ಸೊ ನಮ್ಗೇನ್ ಗೊತ್ತಾಯ್ತು ಹಂಗಾದ್ರೆ ಇಲ್ಲೇ a to the power 0 ನಾನು ಯಾವತ್ತೂ ಹೆಂಗ್ ಮಾಡ್ಕೋಬೇಕು? ಅದ್ರ ಬೆಲೆನ 1 ಅಂತ ಮಾಡ್ಕೋಬೇಕು. a to the power 0 ಅನ್ನ ಯಾವತ್ತು ನಾನು 1 ಅಂತ ಮಾಡ್ಕೋಬೇಕು. ಆಟೋಮೆಟಿಕ್ಲಿ ನಮ್ ನಿಯಮದಿಂದ ಬಂದ್ ನೋಡ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, a to the power m ಭಾಗಾಕಾರ a to the power m ಏನೇ ಇರಲಿ, ಮೇಲೆ ಅಂಶ ಕೆಳಗೊಂದು, ಇದ್ರ ಬೆಲೆ ಏನಾಗ್ಬೇಕು? ಕಡ್ತಾ ಹೊಡೆದ್ರೆ ಇದೇನ್ ಬರ್ಬೇಕು? ಯಾವತ್ತು 1 ಅಂತೂ ಬರಬೇಕಿದು. ಆದ್ರೆ ಇದನ್ನ ನಾನು ಘಾತಾಂಕದ ನಿಯಮದ ಪ್ರಕಾರ ಏನಾಗ್ಬೇಕಿದು? a ಘಾತ m ಮೈನಸ್ m, ಹೌದಲ್ಲ? ಅಂದ್ರೆ m ಮೈನಸ್ m ಅಂದ್ರೆ 0, a ಘಾತ 0 ಅಂದ್ರೆ ಏನಾಕತಿ? ನಾನು ಏನ ಒಂದು ಸಲ ಗುಣಿಸೇ ಇಲ್ಲ. ಏನು ನಾನು a ಘಾತ n ಅಂದ್ರೆ ಏನು? a ಇಂಟು a ಹಿಂಗ n ಸಲ. ಇಲ್ಲಿ a ಘಾತ 0 ಅಂದ್ರ ನಾನು ಇದನ್ನ ಒಂದು ಸಲ ಗುಣಿಸೇ ಇಲ್ಲ, ಏನು ಗುಣಿಸೇ ಇಲ್ಲ. ನೀವೇನಂದ್ಬಿಡ್ತೀರಿ? ಗುಣಿಸೇ ಇಲ್ಲ ಅಂದ್ರೆ 0 ಬರ್ಬೇಕಾಗಿತ್ತಲ್ರಿ ಇದು ಅಂತ. ಇಲ್ಲ, ಇದು ಗುಣಾಕಾರದ ಕ್ರಿಯೆ ಐತಿ. ಅಂದ್ಮೇಲೆ ಇಲ್ಲಿ ಏನ್ ಬರ್ತೈತಿ? ಗುಣಾಕಾರದ ಅನನ್ಯಾಂಶ ಬರ್ತೈತಿ. ಇಲ್ಲಿ ಸಂಕಲನ ಇತ್ತಂದ್ರೆ ಸಂಕಲನದ ಅನನ್ಯಾಂಶ, ನಾನು ನಿಮ್ಗೆ ಹೇಳಿದ್ನಿ ಸಂಕಲನ ಎಲ್ಲಿಂದ ಚಾಲು ಆಕೈತಿ? ಸಂಕಲನದ ಅನನ್ಯಾಂಶ 0 ದಿಂದ ಸ್ಟಾರ್ಟ್ ಆಗೈತಿ. ಅದಕ್ಕೇನಂತೀವಿ ನಾವು?
ಎಡಿಟಿವ್ ಐಡೆಂಟಿಟಿ, ಇಂಗ್ಲಿಷ್ ಒಳಗೆ ನಾವೇನಂತ ಕರಿತೀವಿ, ಎಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಅದೇ ಇಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಯಾವುದು? 1 ಐತಿ. ಸೊ 1 ದಿಂದ ಚಾಲು ಆಗ್ತೈತಿ, ಇಲ್ಲಿ ಏನೇ ಇಲ್ಲ ಅಂದ್ರೆ ಸರಿ. ಸೊ ನಾ ಇಲ್ಲಿ ಎಗಳನ್ನು ಬಳಸೇ ಇಲ್ಲ. ಎ ಘಾತ 0 ಅಂದ್ರೆ ಎಗಳಿಂದ ನಾನು ಏನು ಗುಣಿಸೇ ಇಲ್ಲ. ಅಂದ್ರೆ ಎಷ್ಟು ಬರ್ತೈತಿ? ಯು ಸ್ಟಾರ್ಟ್ ವಿತ್ 1. ರಿಮೆಂಬರ್, ಈಗ ಎ ಘಾತ 4 ಐತಂದ್ರ ಇದು ಹೆಂಗಿರ್ತೈತಿ? ಎ ಇಂಟು ಎ ಅಷ್ಟೇ ಇರುದಿಲ್ಲ. ಇಲ್ಲಿ ಎಲ್ಲಕ್ಕಿಂತ ಹಿಂದೆ ಎಲ್ಲಿಂದ ಚಾಲು ಆಗಿರ್ತೈತಿ? ನಾ ಇವತ್ತು ಹೇಳಿದ್ನಿ ನೋಡಿ, ನೆಗೆಟಿವ್ ನಂಬರ್ ಹೇಳ್ಬೇಕಾದ್ರೆ ಹೇಳಿದ್ನಿ. ಸಂಕಲನ ಇದ್ರೆ 0 ಇಂದ ಸ್ಟಾರ್ಟ್ ಆಕೈತಿ, ಗುಣಾಕಾರ ಇದ್ರೆ 1 ಇಂದ ಸ್ಟಾರ್ಟ್ ಆಕೈತಿ. ಈ 1 ಅಂತೂ ಉಳ್ಕೊಂಡೇ ಬಿಟ್ಟಿರ್ತೈತಿ. ಅದಕ್ಕೋಸ್ಕರ ನಮ್ಗೇನಾಗ್ಬೇಕಾಕೈತಿ? ಈ ಎ ಘಾತ 0 ಅನ್ನೋದು 1 ಅಂತ ಮಾಡ್ಬೇಕಾಕೈತಿ. ಆಟೋಮೆಟಿಕಲಿ ಹಿಂಗೂ ನೋಡ್ಬೋದು ನೋಡ್ರಿ, ಎ ಘಾತ m ಡಿವೈಡ್ ಬೈ ಎ ಘಾತ m, ಇದ್ರ ಬೆಲೆ ಎಷ್ಟಾಕೈತಿ? 1 ಆಗ್ಬೇಕು, ಯಾಕಂದ್ರೆ ಕಟ್ತಾ ಹೋಗಿ. ಬಟ್ ನಮ್ ಘಾತಾಂಕದ ನಿಯಮ ಪ್ರಕಾರ ಎ ಘಾತ m ಮೈನಸ್ m, ಇದು ಎ ಘಾತ 0 ಆಗ್ತದೆ. ಇಲ್ಲೂ ಸಹಿತ ಹೋಗ್ತೈತದೆ, ಎಲ್ಲಾ ಕಡೆ ಹೋಗ್ತೈತಿ. ಸೊ ಯಾವುದೇ ಸಂಖ್ಯೆ ಘಾತ 0 ಮಾಡಿದಾಗ, ಯಾವುದೇ ಸಂಖ್ಯೆ ತಗೋರಿ, 2 ಘಾತ 0 ತಗೋರಿ, ಅಥವಾ 3 ಘಾತ 0 ತಗೋರಿ, ಅಥವಾ 4 ಘಾತ 0 ತಗೋರಿ, ಇದ್ರದ್ದೆಲ್ಲಾ ಬೆಲೆ ಏನು? 1. ಇನ್ನು 2 ಘಾತ 1 ಏನಾಕತಿ ಅಂದ್ರೆ 2ನ್ನ ಒಂದೇ ಒಂದ್ಸಲ 2. 3 ಘಾತ 1 ಏನಾಕತಿ? 3 ಆಕತಿ. 4 ಘಾತ 1 ಏನಾಕತಿ? 4 ಆಕತಿ. ಆದ್ರೆ 2 ಘಾತ 0 ಏನಾಕತಿ? 1. 3 ಘಾತ 0 ಏನಾಕತಿ? 1. 4 ಘಾತ 0 ಏನಾಕತಿ? 1. ಓಕೆ, ಈಗ ನಾನು ನಿಮ್ಗೆ ಸ್ವಲ್ಪ ಅನ್ಮ್ಯೂಟ್ ಮಾಡಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿನಿ. ಏನಾದ್ರೂ ಡೌಟ್ ಐತೇನಿ ಇಲ್ಲಿ ನಾ ಹೇಳಿದ್ರೊಳಗ? ಏನಾಯ್ತು? ಏರಗಾತ 0 ಇದ್ದು 1 ಹೆಂಗಾಯ್ತು? ಅಯ್ಯೋ, ಇಷ್ಟು ಮಟ್ಟ ಕತೆ ಹೇಳಿದ್ನಲ್ಲೋ. ಯಾರು ಹೇಳ್ತಾರೆ? ಪ್ಲೇಸ್ ನಾಗ ಏನ್ ಹಾಕ್ಬೇಕ್ರಿ? ಯಾವ್ದು ಬೇಕಾ ಸಂಖ್ಯೆ ಹಾಕ್ರಿ. ಇಲ್ಲಿ ನೋಡ್ರಿ, ಓಕೆ, 2 ಘಾತ 0 ಐತಿ. ಓಕೆ, ನಾನು ಹೆಂಗ್ ಬರ್ಕೋಬಹುದು? 0 ಜಾಗದಾಗ ಏನ್ ಬರ್ಲಿ ನಾನು? 4 ಮೈನಸ್ 4 ಅಂತ ಬರಿಬಹುದು ಇಲ್ಲ? ಯಾವ್ದಾರ ಬರಿಬಹುದು ಇಲ್ಲ? ಅಥವಾ 2 ಘಾತ 8 ಮೈನಸ್ 8 ಬರಿಬಹುದು, ಅಥವಾ 2 ಘಾತ 5 ಮೈನಸ್ 5 ಬರಿಬಹುದು. ಹಿಂಗ ಬರಿಬಹುದು. ಇದು ನೋಡ್ರಿ, ಘಾತಾಂಕದ ನಿಯಮದ ಪ್ರಕಾರ ಇದು ಏನಾಗ್ತದೆ? 2 ಘಾತ 4 ಭಾಗಾಕಾರ 2 ಘಾತ 4 ಆಗುದಿಲ್ಲ? ಇದೇನಾಯ್ತು? 2 ಘಾತ 5 ಬಾಗ್ಲೆ 2 ಘಾತ 5 ಆಗ್ತೈತಿ. ಇದೇನಾಕೈತಿ? 2 ಬಾಗ್ಲೆ 8, ಇದು 2 ಘಾತ 5 ಬಾಗ್ಲೆ 2 ಘಾತ 5 ಕಟ್ತಾ ಬಿಡ್ರಿ. 1 ಕಟ್ತಾ ಬಿಡ್ರಿ. 1. ಸೊ ಅದಕ್ಕಾಗಿ ನೋಡ್ರಿ, ಯಾಕೆ ನೀವು ಇಷ್ಟೋ ಮಟ್ಟ ಹೇಳಿದ್ಮ್ಯಾಗ ಬಹಳ ಸೂಕ್ಷ್ಮ ಹೇಳಿದ್ನಿ ನಾನು. ಯಾರೋ ಒಬ್ರು ಏನ್ ಹಿಂಗ್ಯಾಕ್ ಹಿಂಗ್ ಆಕತ್ರಿ ಅಂತ ಕೇಳಿದ್ರಲ್ಲ, ನೀವೇನ್ ಮಾಡ್ತೀರಿ? ಕೇರ್ಲೆಸ್ ಲಿಸ್ನಿಂಗ್ ಇರಬಾರ್ದು. ಇದನ್ನ ಚೇಂಜ್ ಮಾಡ್ಕೋರಿ, ಬಹಳ ಕೇರ್ಫುಲ್ ಲಿಸ್ನಿಂಗ್. ಅವಾಗ ಅದಕ್ಕೆ ನೀವೇನ್ ಮಾಡತ್ತೀರಿ? ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡೋದ್ರೆ ಹೇಳಾಕ್ ಅಟೆಂಡ್ ಮಾಡ್ಬೇಡ್ರಿ. ಬರೀ ನಾನು ಆನ್ಸರ್ ಕೊಡಕಲ್ಲ, ನೀ ಕರೆಕ್ಟ್ ಆಗಿ ಕೂತ್ಕೊಂಡು ಬಹಳ ಶ್ರದ್ಧೆಯಿಂದ ಕೇಳ್ಕೊಟ್ರೆ ಡೀಪ್ ಆಗಿರ್ತಾವ ಒಂದೊಂದು ಟಾಪಿಕ್ ಅನ್ನ. ಇದನ್ನ ಕೇಳೋ ಅವಶ್ಯಕತೆ ಇರಲಿಲ್ಲ ನಿಮ್ಗೆ. ಈಗಾಗಲೇ ಎಷ್ಟೊಂದು ಬೇರೆ ಬೇರೆ ರೀತಿಯಿಂದ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಹಿಂಗ ಆಗ್ತೈತೆ ಅಂತ. ನಾನು ಗುಣಾಕಾರದ ಅನನ್ಯಾಂಶದಿಂದನೂ ಹೇಳ್ತೀನಿ, ಇನ್ನೊಂದು ರೀತಿಯಿಂದನೂ ಹೇಳಿದ್ದೀನಿ. ನಾನು ಗುಣಾಕಾರದ ಅನನ್ಯಾಂಶ 1 ಐತಿ, 1ರಿಂದ ಎಲ್ಲಾ ಗುಣಾಕಾರ ಚಾಲು ಆಕೈತಿ. ಯಾವುದೇ ಮುಂದೆ ನೀವು ಗುಣಾಕಾರ ಮಾಡ್ಲಿಲ್ಲ ಅಂದ್ರೆ 1 ಅಂತೂ ಇರತೈತಿ ಅಲ್ಲಿ. ಇದನ್ನು ಹೇಳಿದ್ದೀನಿ ನಾನು. ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಕೇಳಿದ್ರಿ? ಇದ್ಯಾಕೆ 1 ಆಕೈತ್ರಿ ಅಂತ. ಸೊ ವಿಚ್ ಮೀನ್ಸ್ ದಟ್ ಲಿಸನಿಂಗ್ ನಿಮ್ದು ಬಹಳ ಇಂಪ್ರೂವ್ ಆಗ್ಬೇಕು. ಬಹಳ ಯಾರು ಚೆನ್ನಾಗಿ ಕೇಳ್ತಾರಲ್ಲ ನಿಮ್ದು ಮಾತಾಡೋದನ್ನು ಇಂಪ್ರೂವ್ ಆಗ್ತದೆ. ಯಾಕಂದ್ರೆ ನೀವು ಕೇಳ್ತಿರ್ತಿರಲ್ಲ ಅವಾಗ ಸ್ಮೂತ್ ಆಗಿ ಮಾತಾಡೋದು. ನೀವು ಒಂದ್ಸಲ ಮಾತಾಡಿದ್ರೆ ಅವಾಗ 10 ಮಂದಿ ಕೇಳ್ತಾರೆ. ಸೊ ಫಸ್ಟ್ ನಿಮ್ಗೆ ಏನ್ ಬೆಳ್ಸ್ಕೋಬೇಕು? ನೀವು ಕೇಳಿಸುವಿಕೆಯನ್ನ, ಆಲಿಸುವಿಕೆಯನ್ನ ಕಲ್ಕೋಬೇಕು. ಲಿಸನಿಂಗ್ ಪವರ್ ಅಂತ ಕರಿತಾರೆ. ಲಿಸನಿಂಗ್ ಪವರ್ ಜಾಸ್ತಿ ಮಾಡ್ಕೋಬೇಕು. ಈಗ ಯಾರಿಗಾದ್ರೂ ಡೌಟ್ ಐತಿ ಇಲ್ಲಿ? ಓಕೆ, ಈಗ ಓಕೆ. ಸೊ ಹಂಗಾದ್ರ ಈಗ ಇದು ನೋಡಿ, ಒಂದು ಘಾತ 1 ಭಾಗ್ಲೆ 2 ಘಾತ 3. ಇದನ್ನ ಹೆಂಗ್ ಬರ್ಕೋಬಹುದು ನೋಡಿ. ಈಗ 1ನ್ನ ನಾನು ಹೆಂಗ್ ಬರ್ಕೋಬಹುದು? 2 to the power 0 ಅಂತ ಬರ್ಕೋಬಹುದು ಇಲ್ಲ? ಡಿವೈಡೆಡ್ ಬೈ 2 to the power. ಸೊ ಇದೇನಾದ್ ನೋಡಿ, ಇದಕ್ಕೆ ಘಾತಾಂಕಗಳ ಭಾಗಾಕಾರ ನಿಯಮ ಹಾಕಿಬಿಟ್ಟಂದ್ರೆ ಏನಾಗ್ತೈತಿ? 2 to the power 0 ಅಂದ್ರೆ 2 ಪವರ್ -3. ಸೊ ಇಲ್ಲಿಂದ ನನಗೆ ಏನ್ ಸಿಕ್ತು ನೋಡ್ರಿ. ಹಂಗಾರೆ ಇಲ್ಲಿಂದ ಏನ್ ಸಿಕ್ತು ನೋಡ್ರಿ ನನಗೆ? ಇದು
ಸಮ್ ನೋಡ್ರಿ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಕ್ಲಿಯರ್? ಸೊ ಈಗ ನಾ ಹೇಳ್ತೀನಿ ನಿಮಗೆ, ಇದಕ್ಕೆ ಕಾರಣ ಹೇಳ್ತೀನಿ ಅಂತ ಹೇಳಿದ್ನಿ. ಕಾರಣ ಹೇಳಿದ್ನಿ, ಯಾವ್ದಕ್ ಕಾರಣ ಹೇಳಿದ್ನಿ ಈಗ ನಾನು? ಎದಕ್ ಕಾರಣ ಹೇಳಿದ್ನಿ? 2 to the power minus 3 ಅಂದ್ರೆ 1.2 to the power 3. ಅಥವಾ ಇನ್ ಜನರಲ್ a to the power minus n is equal to 1 upon a to the power n. ಓಕೆ, ಅಥವಾ ನಾನು ಹೆಂಗ್ ಬರ್ಕೋಬಹುದು? ಅಥವಾ ನಾನು a to the power ಪ್ಲಸ್ n ಇತ್ತಂದ್ರೆ ಹೆಂಗ್ ಬರ್ಕೋಬಹುದು? 1 upon a to the power minus n. ಅದ್ರದ್ದು ರೀಸನ್ ಇಲ್ಲಿ ಕೊಟ್ಟಿದ್ದೇನೆ. 1 upon 2 to the power 3 ಐತಿ. 1 ಅನ್ನ ಹೆಂಗ್ ಬರ್ಕೊಂಡಿ? 2 to the power 0 ಅಂತ ಬರ್ಕೊಂಡಿ. ಈ 2 to the power 3 ಉಳಿತು. ಇದು ಹೆಂಗಿತ್ತು ಹಂಗ ಉಳಿತು. ಆಧಾರ ಸಂಖ್ಯೆ ಸೇಮ್ ಐತಿ. ಸೊ ನಾ ಏನ್ ಬರ್ಕೋತೀನಿ ಇಲ್ಲಿ? 2 to the power 0 minus 3 ಅಂತ ಬರ್ಕೋತೀನಿ. ಅದು 2 to the power minus 3. ಇದನ್ನ ಯಾವ್ದಕ್ಕೂ ಮಾಡ್ಬೋದು, ನಾನು ಯಾವುದೇ ಒಂದು ಸಂಖ್ಯೆಗೂ ಮಾಡ್ಬೋದು ಜನರಲ್ ಆಗಿ. ಸೊ 1 upon a to the power n ಇತ್ತಂತ ತಿಳ್ಕೊಳ್ಳಿ. ಇದನ್ನ ಏನ್ ಬರ್ಕೋತೀನಿ? 1 ಅನ್ನ ಹೆಂಗ್ ಬರ್ಕೋತೀನಿ ನಾನು? a to the power 0. ಇದನ್ನ ಮೊದಲು ತೋರಿಸಿದೆ ನಾನು ನಿಮಗೆ, ಇದು ಯಾಕೆ 1 ಆಗ್ತೈತೆ ಅಂತ ಹೇಳಿ. ಅಪಾನ್ a to the power n is equal to a to the power 0 minus n is equal to a to the power minus n. ಸೊ ಆದ್ದರಿಂದ a to the power minus n is nothing else but 1 upon a to the power n. Yes, sir. ಬರ್ಕೊಂಡಿದ್ನಲ್ಲ, ಹಂಗ ಸುಮ್ಮನ ಕತಿ ಕೇಳ್ದಂಗ್ ಕೇಳ್ಬೇಡ್ರಿ. ಇದ್ರೆಲ್ಲ ಮತ್ತ ಸುಮ್ಮನೆ ಮಲ್ಕೋಣ ಬೇಕು ಅಂತ ಸ್ಟೋರಿ ಕೇಳ್ಕೊಂತ ಹೋದ್ರೆ ಹಂಗ. ಸೊ ಯಾರ್ಯಾರು ನಿಮ್ಗೆ ನಾಳೆ ಸಾಧನ ತಪಸ್ ಮಾಡೋದೈತಿ, IIT ಹೋಗ್ಬೇಕು, ಅಥವಾ ನೀಟ್ ಮಾಡ್ಕೊಂಡು IAMS ಅಲ್ಲಿ ಮೆಡಿಕಲ್ ಮಾಡ್ಬೇಕು, IAS ಹಾಕ್ಬೇಕು, ನಿಮ್ಮ ಕ್ರಿಯೆ ನಡೀತಿರ್ಬೇಕು. ಅದು ನಿಮ್ಮ ವರ್ಕ್. ಅದು ಸ್ಕೂಲ್ನಾಗ ಹೆಂಗ್ ಬರೀ ಪುಷ್ ಮಾಡಿದಾಗ ಏನಾದ್ರು ಒತ್ತರ ಅಷ್ಟೇ ಕೆಲಸ ಮಾಡ್ತಿರ್ಲ, ಹಂಗ ಇರಬಾರ್ದು ಪ್ರತಿಭಾ ಪುಷ್ಪದ ವಿದ್ಯಾರ್ಥಿಗಳು. ನಿಮ್ ಕೆಲಸ ನಡೆದಿರ್ಬೇಕು. ನಾವೇನ್ ಪುಷ್ ಮಾಡೋದಕ್ಕೂ ನಮ್ಗೆ ಎಷ್ಟು ಪುಷ್ ಮಾಡಕ್ ಆಕೈತಿ? ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ನೌಕರಿ ಒಳಗದೀವಿ, ಬೇರೆ ಬೇರೆ ಸಾಫ್ಟ್ವೇರ್ ಕೆಲಸ ಮಾಡ್ತಿರ್ತೀವಿ. ಇದನ್ನ ವಾಲಂಟಿಯರ್ ಆಗಿ ಮಾಡಕತ್ತೀವಿ ನಾವು ಕೆಲಸ. ನಮಗ್ ನಿಮ್ ಹಿಂದ್ ಬಿದ್ದು ಸ್ಕೂಲ್ನಾಗ ಹೆಂಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ನಿಮ್ ಹಿಂದ್ ಬೀಳ್ತಾರ, ಅಟೆಂಡೆನ್ಸ್ ಯಾಕಿಲ್ಲ, ಅದ ಯಾಕಿಲ್ಲ, ಇದೆಲ್ಲ ಎಷ್ಟೊಂದು ಬೀಳಕಾಗ್ತದೆ. ನಿಮ್ ಬೈ ದ ಟೈಮ್ ನೀವು ನಮ್ ಕೋರ್ಟ್ದವ್ರು ನೋಡ್ರಿ ಹೆಂಗದ ನಿಮ್ ಸೀನಿಯರ್ ಹುಡುಗರು, ನಮ್ಮನ್ನ ಬಿಸಿ ಇಡ್ತಾರ. ಅವ್ರು ಅಷ್ಟು ಕೆಲಸ ಮಾಡ್ತಾರ. ಅವ್ರು ಅದು ಇದು 108 ಕ್ವಶನ್ಸ್ಗಳು ಏನೆಲ್ಲಾ ಮಾಡಕತ್ತಾರ ಅವ್ರು. ಸೊ ಹಂಗ ನೀವು ತಯಾರಾಗ್ತದೆ. ಸೊ ನೀವಾಗೇನೆ ಮಾಡ್ಕೊಂತಿರ್ಬೇಕು. ಇದ್ ಬರ್ಕೊಂಡ್ರಿ? ಎಲ್ಲಾ ತರದ್ದು ಇದನ್ ಬರ್ಕೊಂಡ್ರಲ್ಲ, ಎಲ್ಲಾ ತರದ್ದು ರೀಸನ್ಸ್ ಬರ್ಕೊಂಡ್ರಿ. ಇದ್ರದ್ದು ರೀಸನ್ ಬರ್ಕೊಂಡ್ರಿ, ಮತ್ತೆ ಎಲ್ಲಾ ಯಾರು ಬರ್ಕೊಂಡಿಲ್ಲ ಮನಿ ಒಳಗ ಅದನ್ನೆಲ್ಲ ಒಂದ್ ಕಡೆಗೆ ಬರ್ತೀವಿ. ಏನೇನು ಒಂದೇ ರೂಲ್ ಏನಿದೆ ನಮ್ದು, ಇದು ಬರ್ತೀನಿ. a to the power n into a to the power n is equal to a into m times into a into so on n times n sala. This is equal to a into so on up to m plus n times. This is equal to a to the power m plus n. One. Okay, proof. ಎರಡನೇ ಪ್ರೂಫ್ ಏನಿತ್ತು ನಮ್ದು? a to the power m divided by a to the power n is equal to a into so on up to m times divided by ಇದೆಲ್ಲ ಬರ್ಕೊಡ್ರಿ. a into so on up to n times. ಅವಾಗ ಏನಾಗ್ತೈತಿ? ಕರ್ತಾವಕವ ಆಫ್ಟರ್ ಕ್ಯಾನ್ಸಲಿಂಗ್ ಎಷ್ಟು ಉಳಿತೇವೆ? a into a m minus n times is equal to a ಘಾತ m minus n. ಮೂರನೇದ್ದು a ಘಾತ m ಘಾತ n is equal to a into m times into power of n times a into m times into ಹಿಂಗೆ n times. This is equal to ಏನೈತೆ ಅವಾಗ
a into so on up to m into is equal to a ಘಾತ m into ಬರ್ಕೊಂಡ್ರಿ ಆಟೋಮ್ಯಾಟಿಕಲಿ. ಓಕೆ, ಸೊ ಬರ್ಕೊಂಡ್ರಿ ಇದನ್ನ. ಎಸ್ ಸರ್. Yes, sir. Yes, sir. ಒಂದಕ್ಕೊಂದು ಅಟ್ಯಾಚ್ ಅದಾವ್ರಿ ಅವ್ರಿ. ಅಟ್ಯಾಚ್ ಅದಾವ, ವೆರಿ ಗುಡ್. ಅದನ್ನೇ ಅದೇ ಮ್ಯಾಥಮೆಟಿಕ್ಸ್ ಇದೆ, ಕನ್ಸಿಸ್ಟೆಂಟ್. ಒಂದ್ ಕಡೆ ಒಂದ್ ರೂಲ, ಇನ್ನೊಂದ್ ಕಡೆ ಒಂದ್ ರೂಲ, ಅದೊಂದ್ ಹೇಳಾಕತ್ತೈತಿ ಇದೊಂದ್ ಹೇಳಾಕತ್ತೈತಿ, ಒಂದ್ ಆಗತೈತಿ ಇನ್ನೊಂದ್ರೊಳಗೆ ಹೋದ್ರೆ 0 ಆಗತೈತಿ, ಹಂಗ ಆಗುದಿಲ್ಲ ಗಣಿತ. ಕನ್ಸಿಸ್ಟೆನ್ಸಿ ಅಂತ, ಕನ್ಸಿಸ್ಟೆನ್ಸಿ. ಅದಕ್ಕೆ ನಿಮ್ಗೆ ಗಣಿತೊಳಗ ನೀವ್ ಎಷ್ಟೇ ಮಾಡಿದ್ರು ಗಣಿತೊಳಗ ಹಿಂಗೆಲ್ಲ ಪ್ರೂವ್ ಮಾಡಕ್ ಬರುದಿಲ್ಲ. 2 = 3 ಅಂತ ಕೆಲವೊಬ್ರು ಮಾಡಕ್ ಟ್ರೈ ಮಾಡ್ತಾರ. ಹಿಂಗೆಲ್ಲ ಪ್ರೂವ್ ಆಗೋದನ್ನ ಇಲ್ಲ. ನೀವ್ ಎಷ್ಟು ಮಾಡ್ರಿ ಟ್ರೈ ಮಾಡ್ರಿ, ಇದನ್ನ ಪ್ರೂವ್ ಮಾಡಕ್ ಟ್ರೈ ಮಾಡ್ರಿ, ಆಗುದಿಲ್ಲ. ಓಕೆ, ಸೊ ತಪ್ಪಿರ್ತೈತೆ ಆ ಪ್ರೂಫ್ನಾಗ, ಏನೋ ತಪ್ಪಿರ್ತೈತೆ. 0/0 ಕ್ಯಾನ್ಸಲ್ ಮಾಡಿರ್ತಾರೆ. ನೋಡಿದಿರ ಅಂತವ ಏನೇನೋ ಮಾಡಿ 2 = 3 ಅಂತ ಮಾಡಿಟ್ಟಿರ್ತಾರೆ. ಪ್ರೂವ್ 2 = 3 ಎಲ್ಲ ಮ್ಯಾಥಮೆಟಿಕ್ಸ್ ಫೇಲ್ ಆತು ಅಂತ ಹೇಳಿ. ಹಂಗ್ ಮಾಡಕ್ ಆಗುದಿಲ್ಲ. ಅದ್ರೊಳಗೆ ಏನೋ ಪ್ರೂಫ್ನಾಗ ತಪ್ಪಿರ್ತದೆ, ತರ್ಕದಾಗ ತಪ್ಪಿರ್ತದೆ. ಅದನ್ನ ಸುಳ್ಳಲ್ಲೇ ಅದನ್ನ ಹೈಡ್ ಮಾಡಿರ್ತಾರ. ಆ ತರ್ಕ ಹೈಡ್ ಮಾಡಿ ವಾಟ್ಸ್ಆಪ್ನಾಗ ಬಂದಿರ್ತಾವ, ಹೌದಲ್ಲ, 2 = 3 ಪ್ರೂವ್ ಮಾಡಿ ನೋಡ್ರಿ ಅಂತ. ಹಂಗ್ ಮಾಡಕ್ ಬರೋದನ್ನ ಇಲ್ಲ, ಆಗೋದನ್ನ ಇಲ್ಲ. ಓಕೆ, ಸೊ ಇನ್ನೊಂದೇನ್ ನೋಡಿದ್ವಿ ನಾವು, ಬೇಸಿಕ್ ಲಾಸ್ಟ್ ಕ್ಲಾಸ್ ರೀ. ಇದು ಬೇಸಿಕ್ ಲಾಸ್ಟ್ ಕ್ಲಾಸ್ ರೀ. ಬೇಸಿಕ್ ಒಂದ್ ರೀತಿಯಿಂದ ನೋಡ್ರೆ ಲಾಸ್ಟ್ ಕ್ಲಾಸ್. ಆದ್ರ ಆಕ್ಚುಲಿ ನಾನು ಅಲ್ಜಿಬ್ರಾನು ಸಹಿತ ಬೇಸಿಕ್ಸ್ ನಿಂದ ಚಾಲು ಮಾಡ್ತೇನೆ. ಅಲ್ಜಿಬ್ರಾದೊಳಗೂ ಸ್ವಲ್ಪ ನಿಮ್ಗೆ ಬೇಸಿಕ್ಸ್ ಅಂದ್ರೆ ಅಲ್ಜಿಬ್ರಾ ಆಕ್ಚುಲಿ ಸ್ಕೂಲ್ ಒಳಗೆ 6th ಇಂದ ಸ್ಟಾರ್ಟ್ ಆಗೈತೆ, ರೈಟ್? ಸೊ 6th 7th 8th ಒಳಗೆ ಸ್ವಲ್ಪ ಅಲ್ಜಿಬ್ರಾ ಆಗೈತಲ್ಲ, ಅದನ್ನು ನಾನು ಮಾಡ್ತೇನಲ್ಲ. ಹೀಗಾಗಿ ಅಲ್ಜಿಬ್ರಾ ಬೇಸಿಕ್ಸ್ ಐತಿ, ಅದಕ್ಕೂ ನಾನು ಫೌಂಡೇಶನ್ ಕ್ಲಾಸ್ ಅಂತ ಕರಿಬೇಕು. ಆಮೇಲೆ ಜಾಮೆಟ್ರಿಗೂ ಅದೇ ತರ ಒಂದ್ ಸ್ವಲ್ಪ ಬೇಸಿಕ್ಸ್ ಮಾಡ್ತೇನೆ ನಾನು. ಸೊ ಹಂಗ ನೋಡಿದ್ರೆ ಇದು ಲಾಸ್ಟ್ ಕ್ಲಾಸ್ ಅಲ್ಲ, ಯಾಕಂದ್ರೆ ಇನ್ನು ನಾನು ಅಲ್ಜಿಬ್ರಾ ಬೇಸಿಕ್ಸ್ ಮತ್ತು ಜಾಮೆಟ್ರಿ ಬೇಸಿಕ್ಸ್ ಅನ್ನ ಸ್ವಲ್ಪ ಮಾಡ್ಬೇಕು. ಬಟ್ ಅದು 9ನೇತಿಗೆ ಜಲ್ದಿನ ಕನೆಕ್ಟ್ ಆಗ್ತೈತೆ ಅದು, ಯಾಕಂದ್ರೆ 9ನೇತಿ ಒಳಗಿನ ಬೀಜಗಣಿತಕ್ಕೆ ಬೇಗನೆ ಕನೆಕ್ಟ್ ಆಗ್ತೈತಿ. ಸೊ ಹಿಂಗಾಗಿ ಅದು ಬೇಸಿಕ್ಸ್ ಅಂತಾನು ಅನ್ಬೋದು, ಅಥವಾ ನಿಮ್ 9th ಅನ್ಬೋದು. ಸೊ ಇನ್ನ ಅದ್ರ ಮೇನ್ ಬೇಸಿಕ್ಸ್ ಎಲ್ಲ ಮುಗಿತು ಆಲ್ಮೋಸ್ಟ್. ಈಗ ಮೇನ್ ಬೇಸಿಕ್ಸ್ ಮುಗಿಸಿದ್ನಂದ್ರೆ ನಂದು ಮುಗಿತು. ಆಮೇಲೆ ನಾನು ಅಲ್ಜಿಬ್ರಾ ಸ್ಟಾರ್ಟ್ ಮಾಡ್ತೇನೆ, ಅದನ್ನು ಬೇಸಿಕ್ ನಿಂದ ಚಾಲು ಮಾಡ್ತೇನೆ. ಬೇಸಿಕ್ ನಿಂದ ಚಾಲು ಮಾಡಿ ಸಡನ್ ಆಗಿ ಅದಕ್ಕೆ ಒಮ್ಮೆ ನಿಮ್ಗೆ ಮುಂದುವರಿತೇನೆ. ಓಕೆ, ಈಗಾಗಲೇ ನಿಮ್ಗೆ ಅನ್ಸಿರ್ಬೇಕು ಇವನ್ನೆಲ್ಲ ಫಂಡಮೆಂಟಲ್ಸ್ ಆದ್ಕೊಂಡು ನಿಮ್ ಕ್ಲಾಸ್ನಾಗ ಏನ್ ನಡೆದಿಲ್ಲ, ನಿಮ್ ಮುಂದಿರ್ತಾರೆ ನಿಮ್ ಸ್ಕೂಲ್ನಾಗ ಈಗಾಗಲೇ. ಬಟ್ ಅಲ್ಲಿ ಮುಂದೆ ಇದ್ರು ಸಹಿತ ನಿಮ್ಗೆ ಈಸಿ ಆಗತ್ತಿರ್ಬೇಕು ನೋಡ್ರಿ. ನಮ್ದು ಅದೇ ಗುರಿ, ಲೆಕ್ಕ ನೋಡಿದ ಕೂಡಲೇ ಕ್ಯಾಪ್ಚರ್ ಆಗಿ ಬಿಡ್ತಿದ್ರಿ ಅದರ ಆನ್ಸರ್. ಸೊ ದಟ್ಸ್ ವೈ ನಮ್ದು ನಾವು ಸರ್ಜರಿ ಏನ್ ಮಾಡ್ತೀವಿ, ನಿಮ್ ಬ್ರೈನಿಗೆ ಸರ್ಜರಿ ಮಾಡೋದಿತ್ತು. ಕರೆಕ್ಟ್, ನಮ್ಗೆ ಗೊತ್ತೈತಿ ನಮ್ಗೆ ಬ್ರೈನಿಗೆ ಹೆಂಗ್ ಸರ್ಜರಿ ಮಾಡ್ಬೇಕು. ನಮ್ಗೆ ನಿಮ್ ಕ್ಲಾಸ್ನಾಗ ಏನ್ ಮಾಡತ್ತಾರ ಸ್ಕೂಲ್ನಾಗ ಅದನ್ನ ಇಲ್ಲಿ ರಿಪೀಟ್ ಮಾಡೋದಿಲ್ಲ. ನಮ್ಗೆ ಏನ್ ಮಾಡೋದೈತಿ, ನಿಮ್ದು ಬ್ರೈನ್ ಹಿಂಗ್ ಸರ್ಜರಿ ಮಾಡೋದಿಲ್ಲ. ನಿಮ್ ಸ್ಕೂಲ್ನಾಗ ಓದ್ಕೊಳ್ಳೆ ಪಕ್ ಮುಂದಿಂದೆಲ್ಲ ನಿಮ್ಗೆ ಒಮ್ಮೆ ಅರ್ಥ ಆಗ್ಬೇಕು ಪಟ್ನ, ಅಷ್ಟೇ ಮಾಡೋದೈತಿ. ಇಲ್ಲಿ ನಿಮ್ ಸ್ಕೂಲ್ನಾಗ ಈಗಾಗಲೇ ಒಂದು ಎಷ್ಟೋ ತಾಸು ಕಳಿತಿರ್ತಾರೆ, ಇಲ್ಲಿ ನಮ್ ಜೋಡಿ ನೀವು ಅಷ್ಟು ತಾಸು ಕಳಿಯಕ್ ಸಾಧ್ಯ ಇಲ್ಲ. ಸೊ ನಾವ್ ಅದನ್ನೆಲ್ಲ ಇಲ್ಲಿ ರಿಪೀಟ್ ಮಾಡೋದ್ ಜೋರಿಲ್ಲ. ನಿಮ್ ಸ್ಕೂಲ್ನಾಗ ಈಗಾಗಲೇ ಮಾಡ್ತಿರ್ತಾರ, ಆದ್ರೆ ಅಲ್ಲಿ ಏನೋ ಒಂದು ಗ್ಯಾಪ್ ಇರ್ತೈತಿ. ಅದ್ ನಮ್ಗೆ ಏನ್ ಗ್ಯಾಪ್ ಐತಿ ನಮಗ್ ಗೊತ್ತೈತಿ ಆ ಸ್ಕೂಲ್ನಾಗ ಇರೋದು. ಆ ಗ್ಯಾಪ್ ನಾವು ಫಿಲ್ ಮಾಡಿಬಿಟ್ಟಿವಿ ಅಂತಂದ್ರೆ ಮುಗೀತು. ಅಲ್ಲಿ ನಿಮ್ಗೆ ಇಷ್ಟು ಫಾಸ್ಟ್ ಅರ್ಥ ಮಾಡ್ಕೋತಿರಲ್ಲ. ಅದಕ್ಕೆ ನಾವ್ ಹೇಳ್ತಿರ್ತೀವಿ ಟ್ಯೂಷನ್ ಬೇಡ ಮತ್ತೆ ಹೋಗಿ ಟ್ಯೂಷನ್ ಹಚ್ತಾರೆ. ಓಕೆ, ಸೊ ಅದರಿಂದ ಮತ್ತಷ್ಟು ಹಾರ್ಮ್ ಆಗ್ತೈತಿ ಒಳ್ಳೆ. ಅದೇ ಕೆಲವೊಬ್ರು ಹೇಳಾಗ್ತಿದ್ರು, ಫ್ರೀ ಕೊಟ್ಕೊಳ್ಳಿ ಅವ್ರು ಏನ್ ಮಾಡತ್ತಾರೆ, ಇನ್ನೊಂದು ಟ್ಯೂಷನ್ ಹಚ್ಚಾಕತ್ತಾರಿ, ರೊಕ್ಕ ತಗೊಂಡಿದ್ರೆ ಟ್ಯೂಷನ್ ಹಚ್ತಿರ್ತಿಲ್ರಿ ಅಂತ. ಪ್ರತಿಭಾ ಪೋಷಕದವ್ರು ಏನಾದ್ರು ದುಡ್ಡು ಕೊಟ್ಟು ತಗೊಂಡಿದ್ರೆ ಆಟೋಮೆಟಿಕ್ಲಿ ಟ್ಯೂಷನ್ ಹಚ್ತಿರ್ತಿಲ್ಲ. ಫ್ರೀ ಅನ್ಕೊಳ್ಳಿ ಏನಾಗ್ಬಿಡ್ತೈತಿ, ಇನ್ನೊಂದ್ ಕಡೆ ಟ್ಯೂಷನ್ ಹಚ್ಬೇಕು ಅನ್ನೋದೊಂದು ಮನಸ್ಥಿತಿ ಇರ್ತೈತಿ ಅಂತ ಕೆಲವೊಬ್ರು ಹೇಳಾಕತ್ತಾರೆ. ಬಟ್ ಆಕ್ಚುಲಿ ಟ್ಯೂಷನ್ ಹಚ್ಬೇಡ್ರಿ, ಓಕೆ, ನಾಟ್ ರಿಕ್ವೈರ್ಡ್. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ಇನ್ನೊಂದು ನೋಡಿದ್ವಿ. ಏನ್ ನೋಡಿದ್ವಿ ನಾವು? ಸೊ a to the power 0 is equal to a to the power 9 ತಗೋಬಹುದು. m minus m is equal to a to the power m divided by a to the power m is equal to 1. Okay, ಆಮೇಲೆ ಇನ್ನೊಂದು ಏನ್ ನೋಡಿದ್ವಿ ನಾವು? a to the power minus n is equal to a to the power 0 minus n is equal to a to the power 0 divided by a to the power n equal to 1 by a to the power of n. ಇದೆಲ್ಲ ಪ್ರೂವ್ ಮಾಡಿದ್ವಿ ನೋಡ್ರಿ ನಾವು.
ಇದನ್ನ ಏನ್ ಮಾಡಿದ್ವಿ ನಾವು ಬರೀ ನಿಯಮಗಳನ್ನ ನೋಡ್ಲಿಲ್ಲ, ಎಲ್ಲಾ ನಿಯಮಗಳು ಹೆಂಗ್ ಬಂದ್ವು ಅಂತ ನೋಡ್ತೀವಿ. ಲಾಜಿಕಲ್ ಅದಾವ, ಹಿಂಗಾಗಿ ಇದನ್ನ ಯಾರು ಅಲ್ಲುಗಳೆಯುವಂತಿಲ್ಲ. ಈಗ ನಾನ್ ಮಾಡಿ ಇದೊಬ್ರು ಯಾರೋ ರಷ್ಯಾದವ್ರು ಇಲ್ಲ ಅಂದ್ರಪ್ಪ, ಯುಕ್ರೇನ್ದವ್ರು ಎಸ್ ಅಂದ್ರು, ಹಂಗಿಲ್ಲ. ಎವ್ರಿಬಡಿ ಹ್ಯಾಸ್ ಟು ಅಗ್ರಿ. ಓಕೆ, ಇದು ಬಿಟ್ಟು ಇನ್ನೊಂದ್ ಏನೋ ನೋಡಿದಿರೋ ಇಷ್ಟ ಆಗಿತ್ತಲ್ಲ, A to the power n ರೀ, ಮೈನಸ್ ಅಲ್ರಿ, n ಪ್ಲಸ್ n ರೀ, ಪ್ಲಸ್ n ಎಲ್ಲಿ A to the power n ರೀ, ಇದು 5ನೇದ ರೀ, ಅದ್ರೊಳಗ ಮೈನಸ್ ಪ್ಲಸ್ ಲಾಸ್ಟ್ ಇಲ್ಲೇನ್ ತಪ್ಪೈತಿ? ಇಲ್ರಿ ಸರಿ ಕರೆಕ್ಟ್ ಕರೆಕ್ಟ್ ಐತ್ ಸರ್. ಓಕೆ, ಅದನ್ನ ಹೇಗೂ ಪ್ರೂವ್ ಮಾಡ್ಬೋದು? a to the power n is equal to 1 upon a to the ನೀವೇನ್ ಮಾಡೋದು is equal to 1 upon a to the power minus n ಇದು ಪ್ರೂವ್ ಮಾಡ್ಬೋದು. -n. ಇದೇನಾಕೈತಿ? ಎಸ್ ಸರ್. a to the power 1 upon 8 ತಗೋಬಹುದ್ರ? ಹಾ, 1 upon a to the power ಏನಾಕೈತಿ ಇದು? -n ರೀ. ಮೈನಸ್ n. ಮೈನಸ್ ಎನ್ ಹೆಂಗ್ ಆಕೈತಿ ಇದು? n ಮೈನಸ್ ಅದು ಮೈನಸ್ ಆಫ್ ಮೈನಸ್ n ಏನು? ಪ್ಲಸ್ n. 0 ಪ್ಲಸ್ n equals 0. ಮೈನಸ್ ಹೋಗ್ತೈತಿ ಕೆಳ ಬಂದ ತಕ್ಷಣ. ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತ್ರಿ. ಈಗ ನೋಡ್ರಿ, a to the power 0 minus minus n ಘಾತಾಂಕ ನಿಯಮದ ಪ್ರಕಾರ ಏನಾಕೈತಿ? a to the power 0 divided by a to the power minus n is equal to 1 upon e to the power. ನೋಡ್ರಿ, ಇದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ, ಕರೆಕ್ಟ್ ಐತೆ ಇಲ್ಲ ಪ್ರೂಫ್? ಕರೆಕ್ಟ್ ಇದೆ. ಸೊ ನೋಡ್ರಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗೋದು ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನೋಡ್ರಿ. ಎನ್ ಹೆಂಗ್ ಮಾಡ್ಕೊಂಡು ನೋಡ್ರಿ, ಎನ್ ಹೆಂಗ್ ಮಾಡ್ಕೊಂಡು ಹಿಂಗ್ ಮಾಡ್ಕೊಂಡು, ಎನ್ ಏನ್ ಮಾಡ್ಕೊಂಡು ಮೊದಲ 0 ಪ್ಲಸ್ ಎನ್ ಅಂತ ಬರ್ಕೊಂಡಿ. ಎನ್ ಏನ್ ಮಾಡ್ಕೊಂಡು ನಾನು 0 ಪ್ಲಸ್ ಎನ್ ಅಂತ ಬರ್ಕೊಂಡಿ. ಆಮ್ಯಾಗ ಏನ್ ಮಾಡ್ಕೊಂಡಿನ 0 ಮೈನಸ್ ಆಫ್ ಮೈನಸ್. ಹೌದಲ್ಲ? ಹಿಂಗ್ ಮಾಡ್ಕೊಂಡು ಎಲ್ಲ ಒಂದೇ ಇದು. ಆದ್ರೆ ಅದು ಹೊಡೆಯೋದ್ರಿಂದ ನಮ್ಗೆ ಎಲ್ಲ ಏನಾಗತ್ತೆ ನೋಡ್ರಿ, ಹೆಲ್ಪ್ ಆಗತ್ತೆ. ಕ್ಲಿಯರ್ ಆಯ್ತಿದು? ಏನ್ ಡೌಟ್ ಐತಿಲ್ಲ ಏನಾದ್ರು?